ಇನ್ನು ಬೆಂಗಳೂರಿನಲ್ಲಿ ಅನುಮಾನಾಸ್ಪದವಾಗಿ ಯುವತಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಮನೆಯಲ್ಲಿ ಕತ್ತು ಕುಯ್ದ ಸ್ಥಿತಿಯಲ್ಲಿ ಯುವತಿಯ ಶವ ಪತ್ತೆಯಾಗಿದೆ. ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ಗಳು ಬರಬೇಕಾಗಿದೆ. ಪ್ರಬುದ್ಧ ಎಂಬ 21 ವರ್ಷದ ಯುವತಿಯ ಮೃತದೇಹ ಈಗ ಪತ್ತೆಯಾಗಿದೆ. ದ್ವಿತೀಯ ವರ್ಷದ ಪದವಿ ವ್ಯಾಸಂಗ ಮಾಡ್ತಾ ಇದ್ದಂಥ ಪ್ರಬುದ್ಧ UDR ದಾಖಲಿಸಿಕೊಂಡು ಪೊಲೀಸರಿಗೆ ತನಿಖೆಯನ್ನು ಮಾಡ್ತಾ ಇದ್ದಾರೆ. ನಮ್ಮನೆ ನೋಡ್ಬೇಕು, ಮಂಡಲ ಆಟು, ಆ ಚಿತ್ರ ಈ ಚಿತ್ರ ಎಲ್ಲ ಅವಳು ಇದೆ. ಗೋಡೆಗಳೇ ಡೆಕೋರೇಷನ್ ಅವಳೆ 2 ದಿನ ಮುಂದೆ ಆಗ್ಬಿಟ್ಟಿದ್ದ. ದಯವಿಟ್ಟು ಕಾಲನ ದಿನಾಂಕನ ಮತ್ತೆ ಆಗಲ್ಲ. ಮುಂದೊಂದು ದಿವಸ ಜೀವ ಆರೋಗ್ಯ ಒಂಚೂರಿದ್ದೇವೆ ನಮ್ಮಂತೂ ಬಂದಿಲ್ಲ. ನನ್ನ ಮಗಳನ್ನು ಕ್ರೂರವಾಗಿ ಕೊಲೆ ಮಾಡಿದ್ದಾರೆ ಅಂತ ಗಂಭೀರವಾದಂಥ ಆರೋಪವನ್ನು ಮಾಡ್ತಿದ್ದಾರೆ ಯುವತಿ ಪ್ರಬುದ್ಧ ತಾಯಿ. ಈಗ ಗಂಭೀರವಾದಂಥ ಆರೋಪವನ್ನು ಅವರು ಕೂಡ ಮಾಡ್ತಾ ಇದ್ದಾರೆ. ಮಗಳು ಆತ್ಮಹತ್ಯೆ ಮಾಡಿಕೊಳ್ಳೋ ಮನಸ್ಥಿತಿಯವಳಲ್ಲ, ಅವಳು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ, ಕೊಲೆ ಮಾಡಲಾಗಿದೆ ಅಂತ ಆರೋಪವನ್ನು ಮಾಡ್ತಿದ್ದಾರೆ. ನನ್ನ ಮಗಳ ಮೊಬೈಲ್ ಕಳೆದು ಹೋಗಿದೆ, ಹಾಗಾಗಿ ಸಾಕಷ್ಟು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮನೆಯ ಹಿಂಬದಿ ಡೋರ್ ಓಪನ್ ಆಗಿದೆ. ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದರೆ ಸಹಜವಾಗಿ ಅನುಮಾನ ಬರುತ್ತೆ. ನನ್ನ ಮಗಳು ಶೈಕ್ಷಣಿಕ ವ್ಯವಸ್ಥೆಯನ್ನೇ ಪ್ರಶ್ನಿಸ್ತಾ ಇದ್ಲು. ಈ ವ್ಯವಸ್ಥೆಯೇ ಮಗಳ ಸಾವಿಗೆ ಕಾರಣವಾಗಿರಬೇಕು ಅನ್ನುವಂಥ ಪ್ರಶ್ನೆಯನ್ನು ಈಗ ಅವರು ಮುಂದಿಟ್ಟಿದ್ದಾರೆ. ಏನೂ ಆಗಿಲ್ಲ, ಚೆನ್ನಾಗೇ ಇದ್ದಾಳೆ, ಹ್ಯಾಪಿ. ನಮ್ಮದು ಬ್ಯೂಟಿಫುಲ್ ಫ್ಯಾಮಿಲಿ. ನಾನು ನನ್ನ ಮಕ್ಕಳು ಅಷ್ಟೆ. 1:30ಗೆ ನನಗೆ ಫೋನ್ ಮಾಡಿದ್ದಾಳೆ, ಫ್ರೆಂಡ್ ಜೊತೆ ಇದ್ದೀನಿ, ಪಾನಿಪುರಿ ತಿನ್ಕೊಂಡು ಹೋಗಿ ಮನೆಗೆ ಹೋಗ್ತೀನಿ ಅಂತ. ಎವ್ರಿ ಡೇ ಕಾಲೇಜ್ಗೆ ಹೋಗಿದ ತಕ್ಷಣ ಸೇಫಾಗಿ ರೀಚ್ ಆಗಿದ್ದೀನಿ ಅಂತ ಮೆಸೇಜ್ ಹಾಕ್ತಾಳೆ. ಮನೆಗೆ ಬಂದಿದ್ದ ತಕ್ಷಣ ಸೇಫಾಗಿ ರೀಚ್ ಆಗ್ತೀನಿ ಅಂತ ಕಮ್ಯುನಿಕೇಷನ್ ಇರುತ್ತೆ. 1 ಫೋನ್ ಮಾಡ್ಬಿಟ್ಟು ಹಿಂಗೆ ಹೇಳಿದ್ದಾಳೆ. 3:30ವರೆಗೂ ಚೆನ್ನಾಗೇ ಇದ್ದಾಳೆ. ಆಮೇಲೆ ಏನಾಯ್ತು ಅಂತ ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೋಗೋಷ್ಟರಲ್ಲಿ ಯಾರೋ ಏನೋ ಕ್ರೂರವಾಗಿ ಸಾಯಿಸ್ಬಿಟ್ಟಿದ್ದಾನೆ. ನನ್ನ ಮಗಳು ಮುಂದೆ ಪುಟ್ಟ ದೇವ ತಗೊಂಡ್ರೆ ಅವಳು ನನ್ನ ಮಗಳು ಹೋಗಿದ್ದೆ. ನನ್ನ ಸ್ವಾಭಿಮಾನ, ಪ್ರಾಮಾಣಿಕತೆ, ನೈತಿಕತೆಯಿಂದ ಬೆಳೆಸಿದ್ದೆ. ನಿಮ್ಗೆಲ್ರಿಗೂ ನಾನು ಏನಾದ್ರು ಪರಿಚಯ ಇದ್ದೀನ, ಅಷ್ಟು ಮರಿ ಗೊಬ್ಬಜ್ಜಿ ಥರ ಬದುಕೊಂಡು ಸಾಕೊಂಡು ಬಂದಿರೋಂಥ ಮಗಳು ಇವತ್ತು ನನ್ನ ಕಣ್ಣು ಮುಂದೆ ಇಲ್ಲ. ಏನಾಗಿದೆ ಅಂತ ಗೊತ್ತಿಲ್ಲ. ಹಿಂದ್ಗಡೆ ಡೋರ್ ಓಪನ್ ಆಗಿದೆ, ಮುಂದ್ಗಡೆ ಡೋರ್ ಲಾಕ್ ಆಗಿದೆ. ಫೋನ್ ಅಲ್ಲೇ ಇದೆ. ನಾನು ಕಿಟಕಿಯಿಂದ ನೋಡ್ದೆ, ಫೋನ್ ಸೋಫಾ ಮೇಲೆ ಇದೆ. ನಾನು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬರೋಷ್ಗಳ ಫೋನ್ ಕಳ್ತನ ಆಗಿದೆ. ಪೊಲೀಸರು ನಮ್ಮ ಹತ್ರ ಅಲ್ಲಿ ಫೋನೇ ಇರಲಿಲ್ಲ ಅಂತ ಹೇಳ್ತಾರೆ. ಅಥವಾ ಫೋನಲ್ಲಿ ಎತ್ಕೊಂಡು ಹೋದವ್ರು ಯಾರು ಅನ್ನೋದು ನಮಗೆ ಗೊತ್ತಿಲ್ಲ. ನನ್ನ ಬೀಗನೂ ಆಗಲಿಲ್ಲ, ನಾನು ಎದ್ದು ಓಡೋದೆ ನನ್ನ ಮಗಳನ್ನ ಕರ್ಕೊಂಡು. ಇದೆಲ್ಲ ಏನು? ಒಂದು ಹೆಣ್ಮಕ್ಳು ನಿಮ್ಗೆ ಗೊತ್ತಾಗುತ್ತೆ, ಒಂದು ಹೆಣ್ಮಕ್ಳು ಎಷ್ಟರ ಮಟ್ಟಿಗೆ ಕುಯ್ಕೋಬೋದು, ರೂಢಿ ಇರೋರು ಎಷ್ಟು ಮಟ್ಟಿಗೆ ಕುಯ್ಕೋಬೋದು ಅನ್ನೋದು ಗೊತ್ತಾಗುತ್ತೆ. ಅದು ಸರ್, ನಾವು ತುಂಬ ಮುಕ್ತವಾಗಿ ಬೆಳೆಸಿದ್ದೀನಿ. ಐ ಆಮ್ ಆಕ್ಟಿವಿಸ್ಟ್. ಹೊರಗಡೆ ಏನೇ ನಡೆದ್ರು ಧೈರ್ಯವಾಗಿ ಫೇಸ್ ಮಾಡ್ತಾಳೆ, ಧೈರ್ಯವಾಗಿ ಬಂದು ಹಿಂಗಾಯ್ತು ಅಂತ ಹೇಳ್ತಾಳೆ ನನಗೆ. ಹಂಗಾಗಿ ನನಗೆ ಗೊತ್ತಿಲ್ಲ. ನನಗಿನ್ನ ಮೀರಿದ್ದು ಬೇರೆ ಏನಾದರೂ ದ್ವೇಷ ಇದ್ದರೆ ಅದು ಈ ವ್ಯವಸ್ಥೆಯಿಂದನೇ ಬಂದಿರಬೇಕು. ಯಾಕಂದ್ರೆ ನಾನು ತುಂಬ ಮಕ್ಕಳನ್ನ ರೆಸ್ಕ್ಯೂ ಮಾಡಿದ್ದೀನಿ, ಎಷ್ಟೋ ರಾಜಕಾರಣಿಗಳು ಪ್ರಶ್ನೆ ಮಾಡಿದ್ದೀನಿ. ನನಗೆ ಗೊತ್ತಿಲ್ಲ ಏನಾಗಿದೆ ಅನ್ನೋದು. ನನ್ನ ಮಗಳು ನ್ಯಾಯ ಬೇಕ್ರಿ. ನನ್ನ ಮಗಳು ತುಂಬ ಧೈರ್ಯವಂತೆ. ಎಜುಕೇಶನ್ ಸಿಸ್ಟಮು ಹಿಂಗಿದ್ರೆ ಹಂಗಿದ್ರೆ ಅಂತ ಅನಾಲಿಸಿಸ್ ಮಾಡೋ ಹುಡುಗಿ, 20 ವರ್ಷದ ಹುಡುಗಿ ಸರ್. ನನ್ನ ಮಗಳನ್ನ ಕಳ್ಕೊಂಡು ಕೂತಿದ್ದೀನಿ. ಏನಿಲ್ಲ ಸರ್, ಏನು ಇಲ್ಲ. ನೀವು ಯಾರನ್ನೇ ಕೇಳಿ, 5 ವರ್ಷದಿಂದ ಒಂದೇ ಮನೇಲಿದ್ದೀವಿ. ಯಾವುದು ಇಲ್ಲ. ನಾನು ಆಕ್ಟಿವಿಸ್ಟ್ ಅಂದರೆ ನಾನು ಹೆಂಗೆ ಬೆಳೆಸಿರ್ತೀನಿ, ಏನು ಮುಕ್ತವಾಗಿ ಓಪನ್ಲಿ ಮೈಂಡು. ಎಲ್ಲ ಏನೇ ಬಂದ್ರು ಎದುರಿಸ್ತಾಳೆ. ಆದ್ರೆ ಇವತ್ತು ನಾನು ಕಳ್ಕೊಂಡು ಕೂತಿದ್ದೇನೆ. ಆಗಿದೆ, ಇಲ್ಲಾಂದ್ರೆ ಹಂಗೆ ಮಾಡ್ಕೊಳಕ್ ಚಾನ್ಸೇ ಇಲ್ಲ ರೀ. ನನ್ನ ರಕ್ತ ರೀ. ನಾನು ಹೆಂಗೆ ಧೈರ್ಯವಾಗಿ ನಿಂತೆ ಸವಾಲ್ಗೆ ವ್ಯವಸ್ಥೆಗೆ ಹಂಗೆ ನಿಂತಿದ್ದಾಳೆ ನನ್ನ ಮಗಳು. ಹಂಗೆ ಬೆಳೆಸಿದ್ದೀನಿ ಧೈರ್ಯವಾಗಿ. ನೀವ್ರ ಕಾಲೇಜ್ಗೆ ಹೋಗಿ ಎಲ್ಲೇ ಹೋಗಿ ಧೈರ್ಯವಾದ ಹುಡುಗಿ ಅಂತ ಹೇಳ್ತಾರೆ. ನಾನು ಎಲ್ಲೂ ಬರಲ್ಲ, ಬೇಕು ನೀವೇ ಹೋಗಿ. ಅವಳು ಓಡಾಡೋ ರೋಡು ಎಲ್ಲ ಅಂತವಳು ಇವತ್ತು ಹಿಂಗೆ ಮಲಗಿಸಿದಾರಲ್ರಿ. ನರರಾಕ್ಷಸರು ಬದುಕಕ್ಕೆ ಅರ್ಹರಲ್ಲದೆ ಬೇವರ್ಸಿಗಳವರು. ದಕ್ಷಿಣ ವಿಭಾಗಕ್ಕೆ ಬರುವ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಸರಿಸುಮಾರು 7 ವರ್ಷದ ಯುವತಿಯ ಸಂಶಯಾಸ್ಪದ ಸಾವು
ವರದಿಯಾಗಿರ್ತದೆ. ಮೇಲ್ನೋಟಕ್ಕೆ ಈವರೆಗೂ ನಮಗೆ ತಿಳಿದು ಬಂದಿರುವುದೇನೆಂದರೆ ಸಾವಿನ ಕಾರಣ ಕೈ ಮತ್ತು ಕುತ್ತಿಗೆಗೆ ಕುಯ್ಕೊಂಡು ರಕ್ತ ಲಾಸ್ ಆಗಿ ಬ್ಲಡ್ ಲಾಸ್ ಆಗಿ ಸಾವಾಗಿದೆ ಅಂತ. ಅದಾಗಿಯೂ ಪೋಸ್ಟ್ಮಾರ್ಟಮ್ದು ಅಂತಿಮ ವರದಿಗೆ ನಾವು ನಿರೀಕ್ಷಣೆ ಇದ್ದೇವೆ ಹಾಗೂ ಎಲ್ಲ ಆಯಾಮಗಳಲ್ಲಿ ತನಿಖೆ ಮುಂದುವರೆದಿದೆ. ಸಾವಿನ ಕಾರಣ ಅದು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಿದ್ದ ಅಥವಾ ಯಾರು ಪರಿಚಿತರು ಮಾಡಿರೋದ ಅಥವಾ ಬೇರೆ ಏನೇನಾದರೂ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ಆಯಾಮಗಳಲ್ಲಿ ತನಿಖೆ ಮುಂದುವರೆದಿದೆ. ರೈಟ್, ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್, ಈ ಒಂದು ಬೆಳವಣಿಗೆಯನ್ನು ಗಮನಿಸ್ತಾ ಇದ್ದರೆ ಸಹಜವಾಗಿ ತುಂಬ ಕ್ಯೂರಿಯಸ್ ಆಗಿರುವಂಥ ಕೇಸ್. ಒಂದು ಕಡೆಗೆ ಇದು ಆತ್ಮಹತ್ಯೆನೋ ಕೊಲೆನೋ ಅಂತ ಪೊಲೀಸರು ಕೂಡ ಇನ್ನಷ್ಟು ಅನುಮಾನದಲ್ಲಿದ್ದಾರೆ. ಅಟ್ ದ ಸೇಮ್ ಟೈಮ್ ಆ ಮಹಿಳೆ, ಇನ್ಫ್ಯಾಕ್ಟ್ ಆ ವಿದ್ಯಾರ್ಥಿನಿ ಹಾಗೂ ಆ ಮಹಿಳೆಯ ಹಿನ್ನೆಲೆಯನ್ನು, ಅಂದರೆ ಕೊಲೆಯಾದಂಥ ವಿದ್ಯಾರ್ಥಿನಿಯ ತಾಯಿಯ ಹಿನ್ನೆಲೆಯನ್ನು ಗಮನಿಸ್ತಾ ಇದ್ದರೆ ಅವರು ಕೂಡ ಆ್ಯಕ್ಟಿವಿಸ್ಟ್ ಅನ್ನುವಂಥ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಇದ್ರ ಜೊತೆಗೆ ಆಕೆ ಸವಾಲುಗಳನ್ನು ಹಾಕ್ತಾ ಇರಲು, ಪ್ರಶ್ನೆ ಮಾಡ್ತಾ ಇರು, ಅನೇಕ ಸಾಮಾಜಿಕವಾಗಿ ಅವ್ರ ಚಟುವಟಿಕೆ ತುಂಬ ಹೆಚ್ಚಾಗಿ ಆ್ಯಕ್ಟಿವ್ ಆಗಿದ್ಲು ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತದೆ. ಯಾವ ಕಾರಣ ಇರ್ಬೋದು? ಇದ್ರ ಬಗ್ಗೆ ಪ್ರೈಮ್ ಆಫೀಸ್ ಏನಾದರೂ ಇನ್ಫಾರ್ಮೇಷನ್ ಸಿಗ್ತಾ ಇದೆಯಾ ಪೊಲೀಸ್ ಮೂಲಗಳಿಂದ? ಪ್ರಮೋದ್, ಈಗಾಗಲೇ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಬ್ರಹ್ಮಣ್ಯಪುರ ಪೊಲೀಸರು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವುದು. ನಾವೀಗ ಘಟನಾ ಸ್ಥಳದಲ್ಲಿದ್ದೇವೆ. ಈಗಾಗಲೇ ಟಿವಿನ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದಾರೆ. ನಿನ್ನೆ ಸಂಜೆ 4 ಗಂಟೆ ಸುಮಾರಿಗೆ ಈ ಒಂದು ಘಟನೆ ನಡೆದಿದೆ ಅಂತ ಹೇಳಲಾಗ್ತಿರ್ತಕ್ಕಂಥದ್ದು. ಖಾಸಗಿ ಕಾಲೇಜು ವಿದ್ಯಾರ್ಥಿನಿ, 20 ವರ್ಷದ ಆ ವಿದ್ಯಾರ್ಥಿನಿಯನ್ನು ಆಕೆ ಕತ್ತು ಸಿಳಿದಂಥ ಸ್ಥಿತಿಯಲ್ಲಿ ತನ್ನ ಮನೆಯಲ್ಲಿ ಆಕೆಯ ಮೃತದೇಹ ಪತ್ತೆಯಾಗಿರ್ತಕ್ಕಂಥದ್ದು. ಈ ಮನೆಗೆ 2 ಬಾಗಿಲುಗಳು ಇರ್ತಕ್ಕಂಥದ್ದು. ಮನೆಯ ಮುಂಭಾಗದಲ್ಲೂ ಕೂಡ ಒಂದು ಬಾಗಿಲಿದೆ, ಹಿಂಭಾಗದಲ್ಲೂ ಕೂಡ ಒಂದು ಬಾಗಿಲು ಇರ್ತಕ್ಕಂಥದ್ದು. ಅವರ ತಾಯಿ ಸೌಮ್ಯ ಹೇಳಿದಂಥ ಸಂದರ್ಭದಲ್ಲಿ ಆಕೆ ಹೇಳಿದಂಥದ್ದು ಇಷ್ಟೇ, ಮನೆಯ ಹಿಂಭಾಗದ ಡೋರ್ ಕೂಡ ಓಪನ್ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಹಿಂಭಾಗಿಲಿನಿಂದ ಯಾರೋ ಬಂದು ಈಕೆಯನ್ನು ಮರ್ಡರ್ ಮಾಡಿರುವಂಥ ಸಾಧ್ಯತೆಗಳು ಕೂಡ ಇದೆ ಅಂತೇಳಿ ಗಂಭೀರವಾಗಿ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ನೀವೀಗಾಗಲೇ ಟಿವಿನ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಮನೆಯ ಮುಂಭಾಗದ ಒಳಭಾಗದಲ್ಲಿ, ಆ ಮನೆಯ ವಾಶ್ರೂಮ್ನಲ್ಲಿ ಆಕೆಯ ಮೃತದೇಹ ಕತ್ತು ಸಿಳಿದಂಥ ಸ್ಥಿತಿಯಲ್ಲಿ ಪತ್ತೆಯಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಆ ಒಂದು ಮೃತದೇಹದ ಪಕ್ಕದಲ್ಲೇ ಚಾಕು ಕೂಡ ಪತ್ತೆಯಾಗಿದೆ ಅಂತೇಳಿ ಈಗಾಗಲೇ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಇಡೀ ಪ್ರಕರಣವನ್ನು ಈಗಾಗಲೇ ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥ ಪೊಲೀಸರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಥಮಿಕವಾಗಿ ಇಡೀ ಮನೆಯನ್ನು ಪರಿಶೀಲನೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಅವರ ಒಂದು ಸಂಬಂಧಿಕರನ್ನು ಕೂಡ ತನಿಖೆಗೆ ಒಳಪಡಿಸುವಂಥ ಪ್ರಯತ್ನವನ್ನು ಕೂಡ ಮುಂದುವರಿಸಿರ್ತಕ್ಕಂಥದ್ದು. ಈಗಾಗಲೇ ಆಕೆಯ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಕಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿರ್ತಕ್ಕಂಥದ್ದು. ಪ್ರಮೋದ್, ಮರಣೋತ್ತರ ಪರೀಕ್ಷೆಯ ಬಳಿಕ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಗಳು ಹೊರಬರುವಂಥ ಸಾಧ್ಯತೆಗಳು ಇದೆ. ಅಷ್ಟೇ ಅಲ್ಲದೆ ಪ್ರಬುದ್ಧ ಈ ರೀತಿಯಾಗಿ ಆತ್ಮಹತ್ಯೆ ಏನಾದರೂ ಮಾಡಿಕೊಡ್ಲಾ ಅನ್ನೋ ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಆದರೆ ಆಕೆಯ ಪೋಷಕರು, ಪ್ರಮುಖವಾಗಿ ಆಕೆಯ ತಾಯಿ ಆಕ್ಟಿವಿಸ್ಟ್ ಆಗಿರ್ತಕ್ಕಂಥ ಸೌಮ್ಯರವರು ಹೇಳಿರುವಂತೆ ಯಾವುದೇ ಕಾರಣಕ್ಕೂ ಕೂಡ ನನ್ನ ಮಗಳು ಆತ್ಮಹತ್ಯೆ ಮಾಡಿಕೊಳ್ಳುವಂತಲ್ಲ, ಸಿಸ್ಟಮನ್ನು ಪ್ರಶ್ನೆ ಮಾಡಿದಂಥ ಹುಡುಗಿ ಆಕೆ ಇದ್ರ ಬಗ್ಗೆ ಎಲ್ಲರೂ ಕೂಡ ಅನಾಲಿಸಿಸ್ ಅನ್ನು ಮಾಡ್ತಿದ್ಲು, ಇದ್ರ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಿದ್ಲು, ಎಲ್ಲರೊಂದಿಗೂ ಕೂಡ ಮುಕ್ತವಾಗಿ ಆಕೆ ಬೆರೀತಿದ್ಲು ಅಂತ ಹೇಳಿ ಆಕೆ ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು. ಪ್ರಮೋದ್, ಓಕೆ, ಧನ್ಯವಾದ ಶಿವ ಎಲ್ಲ ಮಾಹಿತಿಯಾಗಿ.